ಕೇವಲ ಒಂದೇ ವರ್ಷದಲ್ಲಿ ಮುಖ್ಯಮಂತ್ರಿಗಳು 1000 ಕೋಟಿ ಅನೌನ್ಸ್ ಮಾಡ್ತಾರೆ, 550 ಕೋಟಿ ಅನೌನ್ಸ್ ಮಾಡ್ತಾರೆ, 450 ಕೋಟಿ ಅನೌನ್ಸ್ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು 7 ಕೋಟಿಯಿಂದ ಶುರುವಾಗಿ 7 ಕೋಟಿ, 12 ಕೋಟಿ, ಇಲ್ಲಿ ಇಡೀ ಪೂರ್ತಿ ಲಿಸ್ಟೇ ಇದೆ. ಪ್ರತಿ ದಿವಸ ಮಾಧ್ಯಮದವ್ರು ನೀವು ಕವರ್ ಮಾಡಿದ್ದೀರಾ. 7 ಕೋಟಿ, 12 ಕೋಟಿ, 750 ಕೋಟಿ, 1100 ಕೋಟಿ, 2200 ಕೋಟಿ, 4000 ಕೋಟಿ, 1241 ಕೋಟಿ, 4800 ಕೋಟಿ, 5500 ಕೋಟಿ. ಇದೆಲ್ಲ ಒಂದೇ ಪ್ರಾಜೆಕ್ಟ್ ಅನ್ನ ಬೇರೆ ಬೇರೆ ಟೈಮ್ ನಲ್ಲಿ ನೀವು ಅನೌನ್ಸ್ ಮಾಡ್ತಾ ಇದ್ದೀರೋ, ಅಥವಾ ಇದೆಲ್ಲ ಬೇರೆ ಬೇರೆ ಟೈಮ್ ನಲ್ಲಿ ಅನೌನ್ಸ್ ಮಾಡಿರುವಂತ ಬೇರೆ ಬೇರೆ ಹೆಡ್ಡಿಂಗ್ಸ್? ಏನಿದು? ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ಅನೌನ್ಸ್ಮೆಂಟ್ ಅಂತೂ ಮಾಡ್ತಾ ಇದ್ದೀರಿ, ದುಡ್ಡಂತೂ ರಿಲೀಸ್ ಮಾಡ್ತಿದೀವಿ ಅಂತ ಹೇಳ್ತಿದ್ದೀರಿ, ಗುಂಡಿ ಅಂತೂ ಹೋಗ್ತಾ ಇಲ್ವಲ್ಲ. ಅಮೌಂಟ್ ರಿಲೀಸ್ ಪರ್ಮನೆಂಟ್, ರಿಲೀಫ್ ಮಾತ್ರ ಟೆಂಪರರಿ. ನಾನು ಕೃಷ್ಣ ಬೈರೇಗೌಡರ ಹತ್ರ ನಿನ್ನೆ ಆಗ್ರಹ ಮಾಡಿದ್ದೀನಿ, 30 ದಿನಗಳ ಒಳಗಡೆ ಬೆಂಗಳೂರಿನ ಗುಂಡಿಗಳ ಸಮಸ್ಯೆ ಮತ್ತು ಬೆಂಗಳೂರಿನ ರಸ್ತೆಗಳಿಗೆ ಕಳೆದ 3 ವರ್ಷದಲ್ಲಿ ನಿಮ್ಮ ಸರ್ಕಾರ ಎಷ್ಟು ದುಡ್ಡನ್ನ ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಶ್ವೇತ ಪತ್ರ ಹೊರಡಿಸಬೇಕು, ಒಂದು ವೈಟ್ ಪೇಪರ್ ಅನೌನ್ಸ್ ಮಾಡಬೇಕು. ಇದು ನಮ್ಮ ದುಡ್ಡು, ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ಸ್ ಕಟ್ಟಿರುವಂತ, ಸಾರ್ವಜನಿಕರು ಕಟ್ಟಿರುವಂತ ದುಡ್ಡಿದು.